ಬೈಂದೂರು ಸಿದ್ದೇಶ್ವರ ಹೋಳಿ ಸಮಿತಿ ಹೊಸೂರು ಯಡ್ತರೆ ಗ್ರಾಮ ಮರಾಠಿ ಜನರಿಂದ ಹೋಳಿ ಆಚರಣೆಯು ಸಂಭ್ರಮದಲ್ಲಿ ನಡೆಯಿತು. ಮರಾಠಿ ಸಮುದಾಯ ಪ್ರತಿ ವರ್ಷ ಹೋಳಿ ಹಬ್ಬವನ್ನು ಅತ್ಯಂತ ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಬರುತ್ತಿದ್ದು, 1 ವಾರಗಳ ಕಾಲ ವಿವಿಧ ಊರುಗಳಿಗೆ ತೆರಳಿ ಹೋಳಿ ಕುಣಿತ ನಡೆಸುತ್ತಾರೆ. ಸಮುದಾಯದ ಊರಿನ ಮುಖ್ಯಸ್ಥರ ಮನೆಯಲ್ಲಿ ಸಮಾಪನಗೊಳ್ಳಲಿದೆ. ಹೊಸೂರು ಸಿದ್ದೇಶ್ವರ ಹೋಳಿ ಸಮಿತಿ ವತಿಯಿಂದ ಪ್ರತಿ ವರ್ಷ ಅತ್ಯಂತ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡುತ್ತಿರುವುದು ಊರಿನ ಹಿರಿಮೆಯಾಗಿದೆ ಮತ್ತು ಯುವ ಸಮುದಾಯ ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಹೋಳಿ ಎಂದರೆ ಬಣ್ಣದೋಕುಳಿ ಎಂಬ ಭಾವನೆ ಎಲ್ಲರಲ್ಲೂ ಇದೆ. ಬಹುತೇಕ ಕಡೆ ಬಣ್ಣ ಎರಚಿ ಹೋಳಿ ಹಬ್ಬವನ್ನು ಆಚರಿಸಿದರೆ, ಕರಾವಳಿಯ ಗ್ರಾಮೀಣ ಭಾಗದಲ್ಲಿ ಮರಾಠಿ ಸಮುದಾಯ ಹೋಳಿ ಹಬ್ಬವನ್ನು ತನ್ನದೇ ಆದ ವಿಶೇಷತೆಯೊಂದಿಗೆ ದೇವರ ಆರಾಧನೆಯನ್ನು ಮಾಡಿಕೊಂಡು ಬರಲಾಗುತ್ತಿದೆ. ಇಲ್ಲಿನ ಮರಾಠಿ ಜನಾಂಗದ ಜನರು 5 ದಿನಗಳ ಕಾಲ ಮನೆ ಮನೆಗಳಿಗೆ ತೆರಳಿ ಕುಣಿದು ಹರಸುತ್ತಾರೆ. ಇವರು ಬಂದು ಕುಣಿದರೆ ಆ ಮನೆಗೆ ಒಳಿತಾಗುತ್ತದೆ ಎನ್ನುವುದು ಇಲ್ಲಿಯವರ ನಂಬಿಕೆಯಾಗಿದೆ. ಮನೆ ಮನೆಗೆ ಹೋಗಿ ಹೋಳಿ ಕುಣಿತದ ಜೊತೆಗೆ ಕೋಲಾಟ ಆಡುತ್ತಾರೆ. ವಿಶೇಷ ಪೋಷಾಕು, ಹೂವಿನ ಅಲಂಕಾರ ಮಾಡಿಕೊಂಡು ಗೆಜ್ಜೆ ಕಟ್ಟಿ ಕುಣಿಯುವ ಸಾಂಪ್ರದಾಯಿಕ ಕುಣಿತದಿಂದ ಸಿದ್ದೇಶ್ವರ ಸ್ವಾಮಿ ಸಂತೃಪ್ತರಾಗುತ್ತಾರೆ ಎಂಬ ನಂಬಿಕೆಯಿದೆ. ಇವರು 5 ದಿನಗಳ ಕಾಲ ಮನೆ ಮನೆಗೆ ಹೋಗಿ ಕುಣಿಯುತ್ತಾರೆ. ಹುಣ್ಣಿಮೆಯ ದಿನ ಕಾಮದಹನ ನಡೆಸುತ್ತಾರೆ. ಕೂಡುಕಟ್ಟು ಕುಟುಂಬಗಳು ಈ ಆಚರಣೆಯಲ್ಲಿ ವರ್ಷಂಪ್ರತಿ ಭಾಗಿಯಾಗುತ್ತಾರೆ. ಉಡುಪಿ, ಬ್ರಹ್ಮಾವರ, ಕುಂದಾಪುರ, ಹೆಬ್ರಿ, ಬೈಂದೂರು ತಾಲೂಕಿನಲ್ಲಿ ಹೆಚ್ಚು ಮರಾಠ ಕುಟುಂಬಗಳು ಈ ತರಹದ ಹೋಳಿ ನೃತ್ಯವನ್ನು ಆಯೋಜಿಸುತ್ತಾರೆ. ಹೋಳಿ ಹಬ್ಬವು ಹೋಳಿ ಹುಣ್ಣಿಮೆ ಸುಮಾರು 4-5 ದಿನ ಮುಂಚಿತವಾಗಿ ಪ್ರಾರಂಭಗೊಂಡು ಹೋಳಿ ಹುಣ್ಣಿಮೆಯೆಂದು ಮುಕ್ತಾಯವಾಗಿ, ವಿಶೇಷ ಅಂದರೆ ಹಿಂದಿನಿಂದ ಬಂದಂಥ ನಮ್ಮ ಇತಿಹಾಸ ಹಾಗೂ ಕೇವಲ ಮನರಂಜನೆ ಮಾತ್ರವಲ್ಲದೆ ಇದೊಂದು ಇತಿಹಾಸ ಹಾಗೂ ಸಾಂಪ್ರದಾಯಿಕ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಒಂದು ಹಬ್ಬ. ಇದು ವಿಶೇಷವಾಗಿ ನಾವೆಲ್ಲರೂ ಊರಿನ ಜನ ಸೇರಿ ನಮ್ಮ ಗುರಿಕಾರರ ಮನೆಯಲ್ಲಿ ಎಲ್ಲ ಕುಟುಂಬದವರು ಎಷ್ಟು ಮನೆ ಇತ್ತೋ ಅಷ್ಟು ಮನೆಯವರೆಲ್ಲರೂ ಸೇರಿ ಇಲ್ಲಿ ಬಂದು ಹತ್ತಿರಕಟ್ಟೆಯಲ್ಲಿ ಗುರಿಕಾರರ ಮನೆಯಲ್ಲಿ ಕಾಯಿ ಇಡುವುದರ ಮುಖೇನ ಈ ಒಂದು ಹೋಳಿ ಹಬ್ಬವು ಪ್ರಾರಂಭವಾಗುತ್ತದೆ. ಸುಮಾರು ಕೆಲವು ಕಡೆಗಳಲ್ಲಿ 7-8-9 ದಿನಗಳ ಪರ್ಯಂತ ಈ ಹಬ್ಬವು ನಡೆಯುತ್ತದೆ. ಹಾಗೆ ನಮ್ಮಲ್ಲಿ 9 ದಿನಗಳ ಕಾಲ ಈ ಹೋಳಿ ಹಬ್ಬವು ನಡೆಯುತ್ತದೆ. ಇಲ್ಲಿ ನಾವು ಬೇರೆ ಕಡೆಗೆ ಹೋಗ್ತೇವೆ, ಅಲ್ಲಿ ನಮಗೆ ಆತಿಥ್ಯವನ್ನು ನೀಡಿ ಸತ್ಕರಿಸುತ್ತಾರೆ. ಹಾಗೆ ಬೇರೆ ಊರಿನಿಂದ ನಮ್ಮಲ್ಲಿಗೆ ಬರ್ತಾರೆ, ನಾವು ಅವರನ್ನು ವಿಶೇಷವಾಗಿ ಸತ್ಕರಿಸಿ ಕಳಿಸಿಕೊಡುತ್ತೇವೆ. ನಾವು ಮರಾಠಿ ಸಮುದಾಯದ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತೇವೆ. ನಮಗೆ ವಿಶೇಷವಾದ ಇದೊಂದು ಹಬ್ಬ, ದೊಡ್ಡ ಹಬ್ಬ ಇದು. ನಮ್ಮ ದೇವರ ಪ್ರಾರ್ಥನೆಯನ್ನು ಮಾಡೋದರ ಮುಖೇನ ಸಿದ್ದೇಶ್ವರ ದೇವರನ್ನು ನೆನೆಯುತ್ತಾ ನಾವು ಕೊನೆಯ ದಿನ ಹೋಳಿ ಹುಣ್ಣಿಮೆಯ ದಿನ ಹೋಳಿ ಸ್ನಾನವನ್ನು ಮಾಡುತ್ತೇವೆ. ಇಲ್ಲಿಂದ ಹೋಗಿ ಮತ್ತೆ ಪುನಃ ಇಲ್ಲಿಗೆ ಬಂದು ಮಾರನೇ ದಿನ ಎಲ್ಲರಿಗೂ ಸಾರ್ವಜನಿಕವಾಗಿ
ಅನ್ನ ಸಂತರ್ಪಣೆಯೂ ಕೂಡ ಇರ್ತದೆ. ಈ ಮುಂದಿನ ಯುವ ಜನಾಂಗಕ್ಕೆ ಪ್ರೇರಣೆಯಾಗಬೇಕು, ಈ ನಮ್ಮ ಸಂಸ್ಕೃತಿ ಇತಿಹಾಸ ಉಳಿಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಬಹಳ ಒಂದು ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡು ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ನೀಡಿದರು, ಅದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಬೈಂದೂರು ತಾಲೂಕಿನ ಉತ್ತರದ ಅತ್ಯಂತ ಗ್ರಾಮೀಣ ಭಾಗ ಮತ್ತು ತುದಿಯ ಭಾಗವಾಗಿರುವಂಥದ್ದು ಹೊಸೂರು. ಇಲ್ಲಿ ಭಾಳ ಅನಾದಿ ಕಾಲದಿಂದಲೂ ಧಾರ್ಮಿಕ, ಸಾಂಸ್ಕೃತಿಕ ಅನೇಕ ಕಾರ್ಯಕ್ರಮಗಳನ್ನು ನಡೆದುಕೊಂಡು ಬರ್ತಾ ಇದೆ. ವಿಶೇಷವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು ನಮ್ಮ ಪ್ರೀತಿಯ ಮರಾಠಿ ಸಮಾಜದವರು. ಪ್ರತಿ ಸಮುದಾಯಕ್ಕೂ ಕೂಡ ಅವರವ್ರದ್ದೇ ಆಚರಣೆಗಳಿರ್ತದೆ. ನಮ್ಮ ಮರಾಠಿ ಸಮುದಾಯಕ್ಕೆ ಅತ್ಯಂತ ಸಂಭ್ರಮ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ ಅಂತ ಹೇಳಿದರೆ ಹೋಳಿ ಹಬ್ಬ. ಇವತ್ತು ಹೋಳಿ ಹಬ್ಬದಲ್ಲಿ ಭಾಳ ಹಿಂದಿನಿಂದ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು ನಮ್ಮ ಹಿರಿಯರು. ಇಲ್ಲಿನ ಅನೇಕ ಹಿರಿಯರ ಕೊಡುಗಳಿವೆ. ಬಹುಶಃ ಇವತ್ತು ಕಾಲಘಟ್ಟ ಬದಲಾಗಿದ ಹಾಗೆ ಅನೇಕ ಯುವ ಸಮುದಾಯ ಇದಕ್ಕೆ ಒಗ್ಗಿಕೊಂಡು ಇವತ್ತು ಸಾಕಷ್ಟು ವಿಭಿನ್ನವಾಗಿ ಮತ್ತು ವಿಶಿಷ್ಟವಾಗಿ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲ ಹಿರಿಯರು ಯುವಕರ ಮುಂದಾಳತ್ವದಲ್ಲಿ ಸಿದ್ದೇಶ್ವರ ಹೋಳಿ ಸಮಿತಿ ಅಂತ ಒಂದು ಸಮಿತಿಯನ್ನು ಮಾಡಿಕೊಂಡು ಪ್ರತಿ ವರ್ಷ ಎಲ್ಲರೂ ಸೇರಿ ಸಮನ್ವಯತೆಯಿಂದ ಮತ್ತು ಸಾಮರಸ್ಯವನ್ನು ಬೆಳೆಸುವ ಉದ್ದೇಶದಿಂದ ಈ ಒಂದು ಹೋಳಿ ಕುಣಿತವನ್ನು ನಿರಂತರವಾಗಿ 7 ದಿವಸ ಇಲ್ಲಿ ಹೊಸೂರಿನಿಂದ ಹೊರಟು ಉತ್ತರ ಕರ್ನಾಟಕ ಬೇರೆ ಬೇರೆ ಭಾಗಗಳಲ್ಲಿ ಕಳೆದ 7 ದಿವಸಗಳಿಂದ ಕುಣಿತವನ್ನು ಮಾಡಿಕೊಂಡು ಕೊನೆಯ 2 ದಿವಸ ಇಲ್ಲಿ ಸಂಭ್ರಮವನ್ನು ಮಾಡ್ತಾರೆ. ವಿಶೇಷವಾಗಿ ಹೋಳಿ ಹುಣ್ಣಿಮೆಯ ಮುಖ್ಯವಾಗಿ ಇರೋದಂತ ಹೇಳಿದರೆ ಅವರ ಸಂಪ್ರದಾಯದಂತೆ ನಮ್ಮ ಹಿಂದಿನ ಪುರಾಣಗಳಿರ್ಬೋದು, ರಾಮಾಯಣ, ಮಹಾಭಾರತ ಇದರ ಕಥೆಗಳನ್ನು ಪದ್ಯ ರೂಪದಲ್ಲಿ ಹೇಳಿ ಅದಕ್ಕೊಂದು ಅವರದೇ ಆದ ಒಂದು ವಾದ್ಯ ಪರಿಕರಗಳನ್ನು ಉಪಯೋಗಿಸ್ಕೊಂಡು ಜೊತೆಗೆ ಕುಣಿದು ಸಂಭ್ರಮಿಸುವಂಥ ಒಂದು ಇದು ಆಚರಣೆ ಆಗಿದೆ. ಮತ್ತು ಕೊನೆಯ ದಿವಸ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಹಭೋಜನ ಮಾಡಿ ಈ ಸಂಭ್ರಮವನ್ನು ಆಚರಿಸುವಂಥ ವಿಶೇಷ ಕಾರ್ಯಕ್ರಮ. ಭಾಳ ಖುಷಿ ಅಂತ ಹೇಳಿದರೆ ಬಹುತೇಕವಾಗಿ ಸಂಪ್ರದಾಯಗಳು ಅಳಿವಿನಂಚಿನಲ್ಲಿರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಹೊಸೂರಿನ ಎಲ್ಲ ಯುವಕರು ಸೇರಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ಇವರೆಲ್ಲರೂ ಸೇರಿಕೊಂಡು ಸಿದ್ದೇಶ್ವರ ಹೋಳಿ ಸಮಿತಿಯ ಮುಖಾಂತರ ಸಂಪ್ರದಾಯವನ್ನು ಹಿಂದಿನಗಿಂತಲೂ ಹೆಚ್ಚು ಜೀವಂತವಾಗಿ ಇಟ್ಕೊಳ್ಳೋ ಜೊತೆಗೆ ಮುಂದಿನ ತಲೆಮಾರಿಗೆ ಮಾಡ್ತಾ ಇರುವಂಥದ್ದು ಭಾಳ ಒಳ್ಳೆಯ ಆಚರಣೆ. ಹಾಗಾಗಿ ಈ ಸಂಭ್ರಮ ನಿರಂತರವಾಗಿ ಮಾಡಲಿ ಮತ್ತು ಶ್ರೀದೇವರು ಈ ಎಲ್ಲ ನಮ್ಮ ಮರಾಠಿ ಬಾಂಧವರಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಸಾಕಷ್ಟು ಒಳಿತನ್ನು ಮಾಡಲಿ ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ವಿಶೇಷವಾಗಿ ನಮ್ಮೂರಿನಲ್ಲಿ ನಡೆಯುವಂಥ ಈ ಹೋಳಿ ಹಬ್ಬವು 7 ದಿನಗಳ ಕಾಲ ನಡೀತಾ ಇದೆ. ಹಾಗೆ ಪ್ರಥಮವಾಗಿ ಕೊಲ್ಲೂರು ಮೂಕಾಂಬಿಕೆಗೆ ಕಾಣಿಕೆ ಕೊಟ್ಟು ತದನಂತರ ಗುರಿಕಾರರ ಮನೆಯಲ್ಲಿ ಕಾಯಿ ಇಟ್ಟು ಈ ಒಂದು ಹಬ್ಬ ಸ್ಟಾರ್ಟ್ ಮಾಡ್ತೇವೆ. ಹಾಗೆ ಸಿದ್ದೇಶ್ವರನ ನೆನೆಯುತ್ತಾ ಮಹಾಭಾರತ, ರಾಮಾಯಣ ಅಂತ ಮಹಾಕಾವ್ಯಗಳನ್ನು ಅದರ ಕಥೆಯನ್ನು ಹಾಡಿನ ರೂಪದಲ್ಲಿ ಹೇಳ್ತಾ ಈ ಒಂದು ಆಚರಣೆಯನ್ನು ಮಾಡ್ತೇವೆ. ಹಾಗೆ ಇದನ್ನು ಮುಂದಿನ ಪೀಳಿಗೆಯವರು ಕೂಡ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ಏನು ಹಿಂದಿನಿಂದ ನಡ್ಕೊಂಡು ಬಂದಿದೆ ಅದನ್ನು ಅದೇ ರೀತಿಯಾಗಿ ಮುಂದೆ ಕೂಡ ಈ ಯುವಕರು ನಡ್ಸ್ಕೊಂಡು ಹೋಗಬೇಕು. ಹಾಗೆ ಇಲ್ಲಿ ಇವತ್ತು ಆಗಮಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಈ ಹೋಳಿ ಹುಣ್ಣಿಮೆ ಹಬ್ಬವು 5 ದಿನ, 7 ದಿನ ಹಾಗೆ 9 ದಿನಗಳನ್ನು ನಾವು ಕೆಲವು ಕಡೆ ಆಚರಿಸ್ತಾ ಬಂದಿರ್ತೇವೆ. ಅದೇ ರೀತಿ ನಮ್ಮ ಪ್ರತಿಯೊಂದು ಗ್ರಾಮಕ್ಕೆ ಪ್ರತಿಯೊಂದು ಬೇರೆ ಬೇರೆ ವಿಧದಲ್ಲಿ ಈ ಹಬ್ಬವನ್ನು ಆಚರಿಸ್ತಾ ಹಿಂದಿನ ಪೀಳಿಗೆಯವರು ನಡೆಸಿಕೊಟ್ಟಂಥ ಈ ಒಂದು ಹಬ್ಬವನ್ನು ನಾವು ಇಂದಿನ ಯುವಕರು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಬೇರೆ ಮುಂದಿನ ಪೀಳಿಗೆ ಕೂಡ ಇದೊಂದು ಮಾರ್ಗದರ್ಶನ ರೀತಿಯಲ್ಲಿ ನಾವು ಇದನ್ನು ಆಚರಿಸ್ತಾ ಬಂದಿರ್ತೇವೆ. ಇದೊಂದು ಕೇವಲ ಧಾರ್ಮಿಕ ಹಬ್ಬವಾಗಿರದೆ ಇದೊಂದು ಬಾಂಧವ್ಯವನ್ನು ಬೆಸೆಯುವಂಥ ಒಂದು ಹಬ್ಬ ಕೂಡ ಹೌದು. ಯಾಕಂದರೆ ನಮ್ಮೂರಿನವರು ಬೇರೆ ಕಡೆ ಹೋಗ್ತಾರೆ, ಬೇರೆಯವರು ನಮ್ಮೂರಿಗೆ ಬರ್ತಾರೆ. ಅವರಿಗೆ ವಿಶೇಷ ಪ್ರಾಧಾನ್ಯತೆ ನೀಡಿ ಅವರಿಗೆ ಊಟೋಪಚಾರ ಹಾಗೂ ಅವರಿಗೆ ಯಾವುದೇ ವ್ಯವಸ್ಥೆಯಲ್ಲಿ ಅಡೆತಡೆ ಉಂಟಾಗದೆ ನಾವು ಅವರನ್ನು ಉತ್ತಮ ರೀತಿಯಲ್ಲಿ ಕಳಿಸ್ಕೊಡ್ತೇವೆ. ಅದೇ ರೀತಿ ನಮ್ಮಲ್ಲೂ ಕೂಡ ಒಂದು ಉತ್ತಮವಾದ ಬಾಂಧವ್ಯವನ್ನು ಬೆಸೆಯುವಂಥ ಈ ಒಂದು ಸಂದರ್ಭ ಕೂಡ ಹೌದು. ಹಾಗೆಯೇ ನಾವು ಗುಮ್ಮಟೆ ಕುಣಿತ, ಅದೇ ರೀತಿ ಮದ್ದಳೆ ಕುಣಿತ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತೇವೆ. ಇದೊಂದು ಕಲೆ ಕೂಡ ಹೌದು, ಅನೇಕ ಯುವಕರಿಗೆ ಕೂಡ ಮಾರ್ಗದರ್ಶನ ಕೂಡ ಹೌದು. ಅದೇ ರೀತಿ ಇಂಥ ಒಂದು ಹಬ್ಬ ನಮಗೆಲ್ಲರೂ ಕೂಡ ಸ್ಫೂರ್ತಿದಾಯಕ ಹಾಗೂ ಉತ್ತೇಜನವನ್ನು ನೀಡುವಂಥ ಒಂದು ಸಂದರ್ಭ ಆಗಿರ್ತದೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.